ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಯಾಷನಬಲ್ಗೆ ಸ್ವಾಗತ. ನಿಮಗೆ ಈಗ ಬೋಟ್ ನೆಕ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ ಇಷ್ಟ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ನಮಗೆ ಅವ್ರು ರೆಡಿ ಬ್ಲೌಸ್ ಏನಿದೆ 13 ಇದೆ. ನಾನು 15 ಇಂಚನ್ನು ತೊಗೊಂಡಿದ್ದೀನಿ. ಒಂದು 1/4 ಇಂಚ್ ಅನ್ನೋದನ್ನೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅವರು ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಿಂದ ನಾನು ಹೊಲಿತಿರೋದೇನು ಬೋಟ್ ನೆಕ್ ಬ್ಲೌಸು. ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿಂದ 1/4 ಇಂಚಷ್ಟು ಎಕ್ಸ್ಟ್ರಾ ನಾನು ತೊಗೊಂಡಿದ್ದೀನಿ ಲೆಂತಲ್ಲಿ. ಅವ್ರದ್ದು 13 ಇತ್ತು, ನಾನು 14 ರೆಡಿ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಅನ್ನೋದನ್ನ ತೊಗೊಂಡಿದ್ದೀನಿ. ಅವ್ರದ್ದು ಭುಜದಳತೆ ಬಂದು 15 ಇದೆ, ಅದರಿಂದ ನಾನು 7.5 ತೊಗೊಂಡಿದ್ದೆ. ನಾನು ಎನಿ ಬೋಟ್ ನೆಕ್ ಹೊಲಿಬೇಕು ಅಂದರೆ ನಾನು ಮಿನಿಮಮ್ ಅಂದರೆ 15 ತೊಗೊಂಡಿದ್ದೀನಿ. ನಿಮಗೆ ಒಂದು ಅಂದಾಜಿರಲಿ ಫ್ರೆಂಡ್ಸ್, ಒಂದು 10 ಇಂಚು ಒಂದು ಎದೆ ಸುತ್ತಳತೆ ಏನು ಬರುತ್ತೆ 9.5 10 ಏನು ಬರುತ್ತೆ ಅಂಥದಕ್ಕೆಲ್ಲ ನೀವು 7.5 ತೊಗೊಂಡ್ರೇ ನಿಮಗೆ ಪರ್ಫೆಕ್ಟ್ಲಿ ನೀಟಾಗಿ ಬ್ಲೌಸ್ ಅನ್ನೋದು ಕೂರುತ್ತೆ. ಇಲ್ಲ ಅಂತಂದರೆ ಎಳ್ಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ, ತುಂಬ ಟೈಟ್ ಆಗುತ್ತೆ, ಎಳೆಯುವಂಥದ್ದು ಅಥವಾ ನೀವು ಉಕ್ಸು ಏನಾರು ಹಾಕಿದರೆ ಕಿತ್ಕೊಂಡು ಬರೋವಂಥದ್ದು ಆ ಥರ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ಅವ್ರ ಭುಜ ಎಷ್ಟು ಬರುತ್ತೆ ಅಷ್ಟೇ ನೋಡಿ ನೀವು ಅಳತೆನ ತೊಗೋಬೇಕಾಗುತ್ತೆ. ನಾನು 7.5ನ ತೊಗೊಂಡಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿಗೆ 7 ಇಂಚಸ್ನ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಶೋಲ್ಡರ್ ಡೌನಿಂಗ್ ಏನು ಕೊಟ್ಟಿದ್ದೀನಿ ನಾನು 7 ಕೊಟ್ಟಿದ್ದೀನಿ. ಮತ್ತು ಇಲ್ಲಿಂದ 1.25 ಇಂಚ್ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಈ 1.25 ಇಂಚ್ಗೆ ಇಲ್ಲಿ ಏನು ಮಾರ್ಕನ್ನು ನಾವು ಹಾಕಿದ್ದೀವಿ ರೆಡಿ. ಇಲ್ಲೂ ಅಷ್ಟೇ ನಮ್ಮ ಎದೆ ಸುತ್ತಳತೆ ಅವ್ರದ್ದು 9.5 ಇತ್ತು, 9.5ಗೆ 1/2 ಇಂಚ್ ಆ್ಯಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಟೈಟ್ ಆಗುತ್ತೆ, ಇಲ್ಲಿ ಫುಲ್ ಕವರ್ ಆಗೋದ್ರಿಂದ ಟೈಟ್ನೆಸ್ ಬರುತ್ತೆ ಅಂತ 1/2 ಇಂಚ್ ಎಕ್ಸ್ಟ್ರಾ ಅನ್ನೋದನ್ನ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ 10 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಈ ಮಾರ್ಕ್ ಏನಿದೆ ಈ ಮಾರ್ಕ್ಗೆ ಈ ಶೇಪಿಂಗ್ ಅನ್ನೋದನ್ನ ಕೊಟ್ಕೊಳ್ಳಿ. ಈ ಥರ ನೀಟಾಗಿ ಶೇಪಿಂಗ್ ಅನ್ನೋದು ಬರಬೇಕು. ಆಯ್ತಲ್ಲ ಫ್ರೆಂಡ್ಸ್, ಇದಿಷ್ಟು ಇದಾದಮೇಲೆ ನೀವು ಫ್ರಂಟಲ್ಲಿ ಇದರಲ್ಲಿ ಎಷ್ಟು ತಗೋತೀರಾ, ಡೀಪ್ನೆಸ್ ಎಷ್ಟು ತಗೋತೀರಾ, ಅವ್ರದ್ದು ಏನು ಬ್ಲೌಸ್ ಇದೆ ಆ ಡೀಪ್ನೆಸ್ ಏನು ತಗೋತೀರಾ ಅದು ನೋಡಿ. ಬ್ಯಾಕಲ್ಲಿ ಮೊದಲು ಇವ್ರು ಡೀಪ್ ಎಷ್ಟು ಬರುತ್ತೆ ಅಂತ ನೋಡಿ ತಗೊಳ್ಳಿ. ಇವರು ಸ್ವಲ್ಪ ಡೀಪ್ ಇಡಿ, ಜಾಸ್ತಿ ಡೀಪ್ ಇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನೇನು ಮಾಡ್ತೀನಿ, ಒಂದು 1 ಇಂಚಷ್ಟು ಡೀಪ್ ಕಡಿಮೆ ಅನ್ನೋದನ್ನ ಜಾಸ್ತಿ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಅಲ್ಲಿಗೆ 4 ಇಂಚಸ್ಗೆ ಇಡ್ತಿದ್ದೀನಿ. ಇಲ್ಲ ರೆಡಿ 3.5 ಕೊಟ್ಟಿದ್ದೀನಿ. 4 ಇಂಚಸ್ಗೆ ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಸೇರಿ ನಾನೇನು ಮಾಡ್ತಿದ್ದೀನಿ 4 ಇಂಚನ್ನು ಕೊಟ್ಟಿದ್ದೀನಿ. ಇಲ್ಲಿ ನಾನು ಎಷ್ಟು ಕೊಟ್ಕೊಂಡೆ 4.25 ಎಷ್ಟು ಕೊಟ್ಟಿದ್ದೆ ಅಲ್ಲಿ ಇದನ್ನು ಸಹ ನಾನು 4.25ಗೆ ಮೆನ್ಸನ್ ಅನ್ನೋದನ್ನ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಮೊದಲು ಸ್ಟ್ರೈಟು ಹಾಕ್ಕೊಳ್ಳಿ. ಹಾಕ್ಕೊಂಡಾಗಲೇ ನಿಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೀವು ಹೊಸಬ್ರು ಕಟಿಂಗ್ ಅನ್ನೋದನ್ನ ಮಾಡ್ತಿದ್ರೆ ಈ ರೀತಿ ಹಾಕ್ಕೊಂಡಾಗ ನೀವು ಶೇಪಿಂಗನ್ನು ನೀಟಾಗಿ ಕೊಡ್ಬೋದು ಅನ್ನೋದು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಸ್ಟ್ರೈಟ್ ಕೊಟ್ಕೊಂಡ್ಮೇಲೆ ಇಲ್ಲಿಂದ 3.25 ಇಂಚು ಡೌನಿಂಗೆ ಕೊಟ್ಕೊಳ್ಳಿ. ಇಲ್ಲಿಂದ ಒಂದು ಸ್ಟ್ರೈಟು ಗೆರೆ ಅನ್ನೋದನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಈ ಥರ ಏನು ಬರುತ್ತೆ ಕರು ಶೇಪಲ್ಲಿ ಈ ಶೇಪಲ್ಲಿ ಕೊಡಿ. ನೀವು ಇದು ಕೊಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕೇಲಲ್ಲಿ ಬೇಕಾದ್ರೆ ಕೊಡ್ಬೋದು, ಕ್ರಾಸಿಂಗ್ ಸ್ಕೇಲಲ್ಲಿ ಬರುತ್ತಲ್ಲ ಅದರಲ್ಲಿ ಬೇಕಾದ್ರೆ ಕೊಡ್ಬೋದು. ಇದಾದಮೇಲೆ ನೀವೇನು ಬಾಕ್ಸ್ ಬರುತ್ತೆ ಈ ಬಾಕ್ಸ್ ಒಳಗಡೆ ನೀವು ಡಿಸೈನ್ ಅನ್ನೋದನ್ನ ಮಾಡಬೇಕಾಗತ್ತೆ. ನೋಡಿ, ಮಧ್ಯಂತರ 7.5 ಇದೆ ಇದು ಅಳತೆ. 7.5ಗೆ ಎಷ್ಟು ಬರುತ್ತೆ 3.25. ಇಲ್ಲೂ ಸಹ 3.25ಗೆ ಒಂದು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಆಯ್ತಲ್ವ, ನಿಮಗೆ ಗೊತ್ತಾಗಲಿ ಅಂತ ನಾನು ಈ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಿರೋದು. ಈ ಮಧ್ಯಂತರದಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ನೀವು ಈ ಥರ ಸ್ಕ್ವಯರ್ ಬೇಕಾದ್ರೆ ಕೊಟ್ಕೊಬೋದು, ಡೈಮಂಡ್ ಶೇಪಲ್ಲಿ ಬೇಕಾದ್ರೆ ನೀವು ಕಟಿಂಗ್ ಅನ್ನೋದನ್ನ ಮಾಡಿದ್ರೆ ನೋಡಿ ಒಂದೇ ಸಮನೆ ಬರುತ್ತೆ ಡೈಮಂಡ್ ಶೇಪ್. ನಾನು ಕಾಣಿಸ್ತಿದೆಯಲ್ವ ಮಾರ್ಕ್ ಮಾಡಿರೋದು. ಈ ಥರ ಕೊಟ್ಟಾಗ ನಿಮಗೆ ಒಂದೇ ಮೆಜರ್ಮೆಂಟಲ್ಲಿ ಡೈಮಂಡ್ ಶೇಪಲ್ಲಿ ಬರುತ್ತೆ. ಇಲ್ಲ ರೌಂಡ್ ಶೇಪಲ್ಲಿ ಕೊಡ್ತೀನಿ ಅಂದರೆ ನೀವು ಈ ರೀತಿ ಏನಂದರೆ ಇದರೊಳಗಡೆ ಹಿಂಗೆ ಕೊಟ್ಕೊಬೋದು. ಹಿಂಗೆ ಕೊಟ್ಕೊಂಡ್ರೂ ಸಹ ನೀವು ಏನು ಬರುತ್ತೆ ರೌಂಡಿಂಗನ್ನು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಇಲ್ಲೆಷ್ಟು ಕಾಲಮ್ ತೆಗೆದಿರಿ ಇಲ್ಲೂ ಅಷ್ಟೇ ಕಾಲಮ್ ತೆಗ್ದು ಸೈನ್ ರೌಂಡಿಂಗ್ ಅನ್ನೋದು ನೀವು ಮಾಡ್ಬೋದು. ರೌಂಡಿಂಗ್ ನೀಟಾಗಿ ಬರ್ತಿಲ್ಲ, ಒಂದು ಕೆಳಗಡೆ ಒಂದು ಮೇಲೆ ಹೋಗುತ್ತೆ ಅನ್ನೋರು ನೀವು ಈ ರೀತಿ ಕೊಟ್ಕೊಂಡು ಸಹ ಮಾಡ್ಬೋದು. ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತೀನಿ ಈ ರೀತಿ ತೋರಿಸ್ತಾ ಇದ್ದೀನಿ. ನೀವು ಇವರು ಆರ್ಟ್ ಶೇಪ್ ಅನ್ನೋದನ್ನ ಕೇಳಿದರೆ ಆರ್ಟ್ ಶೇಪ್ ಅನ್ನೋದ್ರಲ್ಲಿ ನೋಡಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇದಕ್ಕೆ ನಾನು ಡಿಸೈನ್ ಅನ್ನೋದನ್ನ ಮಾಡ್ತೀನಿ.
ನಿಮಗೆ ಈ ಡಿಸೈನು ಸಹ ನಾನೇನು ಮಾಡ್ತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರ್ಡ್ ಶೇಪ್ ಅನ್ನೋದು ಒಂದು ಸೈಡ್ ಏನು ಕೊಟ್ಕೊಂಡಿದ್ದೀನಿ ಅದನ್ನು ಕಟಿಂಗ್ ಅನ್ನೋದನ್ನೇ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಬೇರೆ ಇನ್ನೊಂದಿಟ್ಟು ನಾನು ಸ್ಟಿಚಿಂಗ್ ಅನ್ನೋದನ್ನ ಮಾಡೋದಿಲ್ಲ. ನೀವು ಅದೇ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂದರೆ ಬೇಕಾದ್ರೆ ಆ ರೀತಿಯೂ ಸಹ ನಾನು ತೋರಿಸ್ತೀನಿ. ಇಲ್ಲಾಂದರೆ ಈ ಥರ ಕಟಿಂಗ್ ಬೇಕಾದ್ರೆ ಮಾಡ್ಕೊಂಡು ತೋರಿಸ್ಬೋದು. ನಿಮಗೆ ಸ್ಟಿಚಿಂಗ್ ಮಾಡುವಾಗ ನಮಗೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಇದ್ದರೆ ನೀವೇನು ಮಾಡಿ, ಈ ರೀತಿ ಏನು ಮಾರ್ಕ್ ಮಾಡಿದ್ದೀರಾ, ಯಾರ್ಡ್ ಶೇಪ್ ಏನು ಮಾರ್ಕ್ ಮಾಡಿದ್ದೀರಾ ಅದನ್ನೇ ಆ ಕಡೆ ಸೈಡು ಉಲ್ಟಾ ಇಟ್ಕೊಂಡು ಸಹ ನೀವು ಮಾರ್ಕನ್ನು ಮಾಡ್ಕೊಬೋದು. ನೋಡಿ ಇಲ್ಲಿ ಏನು ಬಂದಿದೆ, ಇಲ್ಲಿ ಲೈಟಾಗಿ ಕಾಣಿಸ್ತಿದೆ ಆಲ್ರೆಡಿ. ನೋಡಿ ಈ ರೀತಿ ಆರ್ಟ್ ಶೇಪ್ ಅನ್ನೋದನ್ನ ಕೊಟ್ಕೊಬೋದು. ಆಯ್ತಲ್ವಾ? ನೋಡಿ ಅಚ್ಚಾಗಿ ಇಳ್ಕೊತು. ಇದಾಯ್ತಲ್ಲ, ಇದು ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಇದೇನು ಬರುತ್ತೆ ಇದು ಇಷ್ಟರಲ್ಲಿ ನಾನು ಫೋಲ್ಡಿಂಗ್ ಕೊಡೋದ್ರಿಂದ ಇಲ್ಲ 1/2 ಇಂಚ್ ಹೋಗುತ್ತೆ, ಇಲ್ಲ ನಾನು ಸ್ಟಿಚಿಂಗ್ ಅನ್ನೋದು ಇದೇ ವೇರಲ್ಲಿ ಬರುತ್ತೆ ಸ್ಟಿಚಿಂಗು. ಇದಕ್ಕೆ ಮಾತ್ರ ಇಲ್ಲಿ 1/2 ಇಂಚ್ ಹೋಗೋದ್ರೆ ನಮಗೆ ಗ್ಯಾಪ್ ಅನ್ನೋದು ನಮಗೆ ಇಷ್ಟೇ 1/2 ಇಂಚ್ ಅನ್ನೋದೇ ಉಳ್ಕೊಳ್ಳುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಆಯ್ತಲ್ವಾ? ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಫಾಸ್ಟಾಗಿ ಹೇಳ್ತಿದ್ದೀನಿ. ಇದು ಓಪನ್ ಇರೋ ಸೈಡ್ ನಿಮ್ಮ ಸೈಡ್ ಇರಲಿ. ಇಟ್ಕೊಂಡಾದ್ಮೇಲೆ ಇದೇನು ನಾವು ಅಳತೆ ತೊಗೊಂಡಿದ್ವಿ ಬ್ಯಾಕು, ಅದೇ ಅಳತೆನೇ ಇದೇ ರೀತಿನೇ ಇಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬರಬೇಕು, ಅದು ನೋಡಿಡಿ. ನಾನು ಇಲ್ಲಿ ಕೊಡ್ತಿದ್ದೀನಿ ಯಾಕೆಂದರೆ ಇಲ್ಲಿ ಜಾಗ ಸಾಲ್ತಿಲ್ಲ, ಹಂಗಾಗಿ ನಾನು ಈ ಸೈಡನ್ನೇ ಕೊಟ್ಕೊಂಡಿದ್ದೀನಿ. ಇದಾದಮೇಲೆ ಸ್ಕೇಲಲ್ಲಿ ಗೆರೆನ ಹಾಕ್ಕೊಳ್ಳಿ. ಏನು ಮಾರ್ಕ್ ಇದು ಕಟಿಂಗ್ ಅನ್ನೋದನ್ನ ಮಾಡಿದ್ರೆ ಬ್ಯಾಕ್ ಪಾರ್ಟು ಸೇಮ್ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ ಒಂದ್ಸಲ. ಇಲ್ಲಿ ಸ್ವಲ್ಪ ಒಂದು 1/2 ಇಂಚು 3/4 ಇಂಚಷ್ಟು ಎಕ್ಸ್ಟ್ರಾ ಅನ್ನೋದನ್ನ ಕೊಟ್ಕೊಳ್ಳಿ, ಯಾಕೆಂದರೆ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಅದು ಕವರಿಂಗ್ ಆಗಬೇಕು. ಹಾಗಾಗಿ ಇಲ್ಲಿ ಒಂದು 1/4 ಇಂಚಷ್ಟು ಬಿಟ್ಟು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಉಪ್ಪಟ್ಟಿಗೆ ನಮಗೆ ಬೇಕಾಗಿರೋದ್ರಿಂದ ಒಂದು 1/4 ಇಂಚಷ್ಟು ಬಿಟ್ಟು ನೀವು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಆಯ್ತಲ್ವಾ? ನಿಮಗೆ ಕಾಣಿಸ್ತಿರ್ಬೋದು ಕಟ್ಟಿಂಗ್ ಇಲ್ಲಾಗಿದೆ, ಮಾರ್ಕಿಂಗ್ ಇಲ್ಲಿ ಮಾಡಿದ್ದೀನಿ ಅಂತ. ಇದನ್ನು ಅಷ್ಟೇ, ಇಲ್ಲಿ ಅಳತೆ ಇದೆ, ಇಲ್ಲಿ 1/4 ಇಂಚಷ್ಟು ಬಿಟ್ಟು ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೇಮ್ ಏನಿದೆ ಅದನ್ನು ಕೊಟ್ಕೊಂಡಿದ್ದೀನಿ ಸಹ. ಇಲ್ಲಿ ನಾವು ಏನು ಮಾರ್ಕ್ ಅನ್ನೋದನ್ನ ಮಾಡಿದ್ವಿ ಅಲ್ಲಿಗೆ ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ನಮ್ಮ ರೆಡಿ ಅಳತೆ ಎಷ್ಟಿದೆ ಅಷ್ಟಕ್ಕೆ ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಅದಾದಮೇಲೆ ತೆಗೆದಿಡಿ. ಈ ಜಾಗ ಏನಿದೆ ಇಲ್ಲಿ ಸ್ವಲ್ಪ 1/4 ಇಂಚಷ್ಟು ನಾವು ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿ ಒಂದು 1/4 ಇಂಚಷ್ಟು ತೆಗಿಬೇಕು. ಕೆಲವರು ಬೋಟ್ ನೆಕ್ ಬ್ಲೌಸ್ಗೆ ತೆಗಿಯೋದಿಲ್ಲ, ಅದು ಫಿನಿಶಿಂಗ್ ನೀಟಾಗಿ ಅನ್ನೋದು ಕೂರೋದಿಲ್ಲ. 1/4 ಇಂಚಷ್ಟು ನೀವು ತೆಗೆದ್ರೇ ಅದು ನೀಟ್ ಫಿನಿಶಿಂಗ್ ಅನ್ನೋದು ಬರೋದು, ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಹಂಗಾಗಿ ಒಂದು 1/4 ಇಂಚಷ್ಟು ಬಿಟ್ಟು ತೆಗಿರಿ. ನೋಡಿ, ಇದಾದಮೇಲೆ ಫ್ರಂಟಲ್ಲಿ 6.5ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ನಮಗೆ ಫುಲ್ ಮಾಮೂಲಿ ನಾರ್ಮಲ್ ಬ್ಲೌಸ್ ಏನಿದೆ ಆ ಅಳತೆಗೆ ಬೇಕು ಅಂದರೆ ನೀವು 6.5ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, 5.75ಗೆ ಮಾರ್ಕ್ ಆಗಿದೆ, 4.75ಗೆ ಮಾರ್ಕ್ ಆಗಿದೆ. ಇಲ್ಲೂ ಸಹ 4.75ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಆಯ್ತಲ್ವಾ?
ಈಗ ಆದಮೇಲೆ ನಾರ್ಮಲ್ ಬ್ಲೌಸ್ಗೆ ಹೆಂಗೆ ತೆಗಿತೀರ ಅದೇ ರೀತಿ ತೆಗಿಬಾರ್ದು, ಸ್ವಲ್ಪ ಕ್ರಾಸ್ನೆಸ್ ಜಾಸ್ತಿ ಮಾಡಬೇಕಿದೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ನಿಮಗೆ ನೆನಪಲ್ಲಿರಲಿ, ಇದು ಬೋಟ್ ನೆಕ್ ಬ್ಲೌಸ್, ಅದು ನಾರ್ಮಲ್ ಬ್ಲೌಸ್ ಆದ್ರೂ ಸಹ ನೀವು ಡೀಪ್ ಎಷ್ಟಿದೆ ಅನ್ನೋದು ನೀವು ಚೆಕ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ತುಂಬ ಟೈಟ್ ಆಗೋದು, ಫುಲ್ ಮೇಲ್ ಬರೋದು ಆ ಥರ ಎಲ್ಲ ಆಗುತ್ತೆ. ಹಂಗೆಲ್ಲ ಆಗಬಾರ್ದು ಅಂದರೆ ಅವ್ರು ಏನು ರೆಡಿ ಬ್ಲೌಸ್ ಕೊಟ್ಟಿದ್ದಾರೆ, ಇದ್ರ ಬ್ಲೌಸ್ ಏನು ಕೊಟ್ಟಿದ್ದಾರೆ ಅಳತೆ ಬ್ಲೌಸು, ನಾರ್ಮಲ್ ಬ್ಲೌಸೇ ಆಗಲಿ ಬೋಟ್ ನೆಕ್ ಬ್ಲೌಸೇ ಆಗಲಿ, ಆ ಬ್ಲೌಸಲ್ಲಿ ಹಿಂಗೆ ಮೇಲ್ಗಡೆ ಒಂದು 1/2 ಇಂಚು ಬಿಟ್ಟು ಏನಿದೆ ಇಲ್ಲ 1/2 ಇಂಚು ಬಿಟ್ಟು ಮಾರ್ಕನ್ನೇ ಪಟ್ಟಿಯಿಂದ ಹಿಂಗೆ ಇಟ್ಕೊಂಬರ್ಬೇಕಾಗುತ್ತೆ. ನೀವು ಇಟ್ಕೊಂಡು ಹಿಂಗೆ ಬತ್ತು ಅಂದರೆ ನೋಡಿ ಅದೇ ಫಿನಿಶಿಂಗ್. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ. ಇದು ಉಪ್ಪಟ್ಟಿಗೆ ಹೋಗೋದ್ರಿಂದ ನಮ್ಗೆ ಡೀಪ್ನೆಸ್ ಏನು ಬರುತ್ತೆ ಅದು ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ಬಂತು ಡೀಪು ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಶೇಪ್ ಅನ್ನೋದನ್ನ ಕೊಡಿ. ಇಲ್ಲ ಕಡಿಮೆ ಬಂತು ಅಂದರೆ ಒಂದು 1/2 ಇಂಚು ಕೊಟ್ಕೊಂಡು ಇಲ್ಲಿಂದ ಶೇಪ್ ಅನ್ನೋದನ್ನ ಕೊಟ್ಕೊಳ್ಳಿ. ಹಂಗಾದಾಗಲೇ ನಿಮಗೆ ಅವ್ರ ಫ್ರಂಟ್ ಏನು ಡೀಪ್ ಇದೆ ಆ ಕವರಿಂಗ್ ಆಗಬೇಕು ಅಂದರೆ ನೀವು ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅದರ ಅಳತೆ ಹಿಡ್ದು ನೋಡಿದ್ರೇ ನಿಮಗೆ ಗೊತ್ತಾಗೋದು. ಅರ್ಥ ಆಗ್ತಿದೆಯಲ್ಲ ಫ್ರೆಂಡ್ಸ್ ನಾನು ಹೇಳೋದು. ಇದಾದಮೇಲೆ ನೀವು ಉದ್ದಳತೆದ್ರಲ್ಲಿ ಎಷ್ಟು ತೊಗೊಂಡಿದ್ರಿ, 14 ಇಂಚನ್ನು ರೆಡಿ ತೊಗೊಂಡಿದ್ರಿ ಅಲ್ವಾ, ಈ 14 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 14 ಇಂಚ್ಗೆ ಮಾರ್ಕ್ ಮಾಡಿ ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ. ನೆನಪಲ್ಲಿರಲಿ, ಇವ್ರು ನಾರ್ಮಲ್ ಬ್ಲೌಸ್ ಕೊಟ್ಟಿರೋದು, ನಾರ್ಮಲ್ ಬ್ಲೌಸ್ ಕೊಟ್ಟಿರೋದ್ರಲ್ಲಿ ನಾವು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಿರೋದು. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೋಡಿ 1 ಇಂಚ್ ಅಷ್ಟು ಏನು ಎಕ್ಸ್ಟ್ರಾ ನಾವು ಕೊಟ್ಟಿದ್ವಿ ಅದು ಮಾತ್ರ ಇಲ್ಲಿ ನಾವು ಬಿಟ್ಟಿರೋದ್ರಿಂದ ನಿಮಗೆ ಗೊತ್ತಾಗ್ತಿದೆ. ಇಲ್ಲಿಂದ ಮೇಲ್ಗಡೆಯಿಂದ ನೀವು ಇಲ್ಲಿ ಹಾಕಕ್ಕೆ ಹೋಗಬೇಡಿ, ಇಲ್ಲಿ ಒಂದು 1/2 ಇಂಚಷ್ಟು ಕೊಡಿ ಸಾಕು, ಜಾಸ್ತಿ ಕೊಡೋಕೆ ಹೋಗ್ಬೇಡಿ, ಒಂದು 1/2 ಇಂಚಷ್ಟು ಕೊಡಿ. ಇಲ್ಲಿ ಏನು ಬರುತ್ತೆ, ಇದೇನು ಬರುತ್ತೆ ಅದನ್ನು ಅವ್ರು ಉಪ್ಪಟ್ಟಿ ಸೈಡ್ ನೋಡೇ ನೀವು ತೊಗೋಬೇಕು. ಏಕೆಂದರೆ ಅವ್ರು ಡೀಪ್ ಎಷ್ಟಿದೆ ಅಷ್ಟೇ ನಾವು ಕೊಟ್ಟಿರೋದ್ರಿಂದ ಒಂದು 1/2 ಇಂಚಷ್ಟು ನಾವು ಕೊಟ್ಟು ನೋಡಿ ಅವ್ರದ್ದು ಏನಿದೆ ಮೆಜರ್ಮೆಂಟು ಅವ್ರು 1/2 ಇಂಚಿಗೆ ಕೊಟ್ಟು ಮತ್ತೆ ಇಲ್ಲಿಂದ 1 ಇಂಚ್ ಅಂದರೆ ನಾವು ಇಲ್ಲಿ ಡಾಟ್ ಮಧ್ಯದಲ್ಲಿ ಏನು ಹಿಡಿದೀವಿ ಅಷ್ಟಕ್ಕೆ ನಾವು ಮಾರ್ಕನ್ನು ಕೊಟ್ಕೋಬೇಕು. ನೆನಪಲ್ಲಿ ಇರಲಿ ಫ್ರೆಂಡ್ಸ್, ಅವರು ಅಳತೆ ಬ್ಲೌಸ್ ಏನಿದೆ ಅದನ್ನು ನೋಡೇ ಕೊಡಬೇಕು. ಅದಾದಮೇಲೆ ಇಲ್ಲೇನು ನಾವು 1/2 ಇಂಚ್ಗೆ ಕೊಟ್ಟಿದ್ವಿ, ಇಲ್ಲಿ ಸ್ಟ್ರೈಟಿಂಗ್ ಒಂದು ಗೆರೆ ಹಾಕ್ಕೊಳ್ಳಿ. ಗೆರೆ ಎಳ್ಕೊಂಡಾದ್ಮೇಲೆ ಇಲ್ಲಿಂದ ನೀವು ಮೆಜರ್ಮೆಂಟ್ ನೀವು ತಗೋತೀನಿ ಅಂದರೆ ತಗೋಬೋದು. ಇಲ್ಲಿ ಏನು ಉಪ್ಪಟ್ಟಿದೆ ಅದು ತಗೊಂಡ್ರೆ ನಿಮಗೆ ಮೆಜರ್ಮೆಂಟ್ ಸಿಕ್ಕೋದಿಲ್ಲ. ಏಕೆಂದರೆ ಇವರು ಕಡಿಮೆ ಡೀಪ್ ಅನ್ನೋದು ತಗೊಂಡಿದ್ದಾರೆ ನಾರ್ಮಲ್ ಬ್ಲೌಸಲ್ಲಿ. ಈ ಬೋಟ್ ನೆಕ್ ಬ್ಲೌಸಲ್ಲಿ ನಾವೇನು ಮಾಡಿರ್ತೀವಿ ಡೀಪ್ನೆಸ್ ಅನ್ನೋದು ಇಲ್ಲಿ ತುಂಬ ತಗೊಂಡಿರ್ತೀವಿ. ಹಂಗಾಗಿ ಅಲ್ಲಿಂದ ಅಲ್ಲಿ ಹಿಡ್ದು ನಾವು ನೋಡೋ ಅವಶ್ಯಕತೆ ಇಲ್ಲ. ಇಲ್ಲೇನು ನಾವು ಕೊಟ್ಟಿದ್ವಿ ಸ್ಟ್ರೈಟ್ ಅಲ್ಲಿಂದ ಸ್ವಲ್ಪ ಒಂದು 1/2 ಇಂಚ್ ಮೇಲ್ಗಡೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಈ ರೀತಿ ಕ್ರಾಸಿಂಗ್ ಅನ್ನೋದನ್ನ ಕೊಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಏನಿದೆ ನಾರ್ಮಲ್ ಬ್ಲೌಸ್ಗೂ ಅದಕ್ಕೂ ಇಷ್ಟೇ ವ್ಯತ್ಯಾಸ ಫ್ರೆಂಡ್ಸ್. ಅಲ್ಲಿ ನಾವು ಡಾಟ್ ಹಿಡಿಯೋದಕ್ಕೆ ನಾವು ಕೊಡೋದಿಲ್ಲ. ಹಂಗಾಗಿ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ನಮಗೆ 1/2 ಇಂಚ್ ಅನ್ನೋದನ್ನ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ನಾವು ಈ ರೀತಿ ಸ್ಟಿಚಿಂಗ್ ಅನ್ನೋದನ್ನ ಕೊಡ್ತಿದ್ದೀವಿ. ಅರ್ಥ ಆಯ್ತಲ್ವ? ಇದಿಷ್ಟೇ. ಇದಾದಮೇಲೆ ನಿಮಗೆ ಅವ್ರದ್ದು ಡಾಟ್ನೆಸ್ ಎಷ್ಟು ಬಂದಿದೆ ಅಂತ ನೋಡೇ ಕೊಡಬೇಕಂತ ಇರುತ್ತೆ. ಇಲ್ಲಾಂದರೆ ನಿಮ್ಮ ಅಂದಾಜು ನಿಮ್ಗೆ ಗೊತ್ತಿರುತ್ತೆ ಅಂದರೆ ಕೊಡಿ. ನಾವು ಅಂದಾಜಿಲ್ಲಿ ಸ್ಟಾರ್ಟಿಂಗು 3 ಇಂಚ್ಗೆ ಇಟ್ಕೋತೀವಿ, ಇಲ್ಲಾಂದ್ರೆ 3.5ಗೆ ನಾನು ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಈ ಥರ 3.5 ಮಾಡಿದ್ದರಲ್ಲಿ 1 ಇಂಚ್ ಮತ್ತು 1 ಇಂಚ್ ಮತ್ತೆ ಈ ರೀತಿ ಮಾರ್ಕ್ ಅನ್ನೋದನ್ನ ಮಾಡ್ಕೋತಿದ್ದೀನಿ. ಇದು 3.5, ಇಲ್ಲಿ 1 ಇಂಚ್, ಇಲ್ಲೊಂದು ಇಂಚ್ ಅಂದರೆ ನಮ್ಮ ಮಧ್ಯಭಾಗ ಏನು ಬರುತ್ತೆ ಸೆಂಟರ್ ಪಾಯಿಂಟ್ ಅಲ್ಲಿ ತಗೊಂಡಾಗ ನಿಮಗೆ ಅಷ್ಟು ಬರುತ್ತೆ. ಓಕೆನಾ? ಇದಾದಮೇಲೆ ನೀವು ಇಲ್ಲಿ 2.5 ಕೊಟ್ಕೋತಿರೋ, ಇಲ್ಲಿ ಎಲ್ಲಿ ಎಷ್ಟು ಉದ್ದಾಳ್ತೆ, ಇಲ್ಲಿ ಎಷ್ಟಿದೆ ಮೆಜರ್ಮೆಂಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 5.25 ಇದೆ, 5.25ಗೆ ನಾವು 2.25 ಮಧ್ಯ ಸೆಂಟರ್ ಪಾಯಿಂಟ್ಗೆ ಕೊಟ್ಕೊಳ್ಳೋಣ. ಅದಾದಮೇಲೆ ಇಲ್ಲಿಂದ 2.25 ಮಾರ್ಕ್, 2.25ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಅಂದಾಜಿರಬೇಕು ನಿಮಗೆ. 2 ಇಂಚ್ ಬರುತ್ತೆ. 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಸ್ಟ್ರೈಟ್ ಗೆರೆನ ಹೇಳ್ಕೊಳ್ಳಿ. ನೋಡಿ ಹಿಂಗೆ ಸ್ಟ್ರೈಟಿಂಗೆ ಗೆರೆನ ಹಾಕ್ಕೊಳ್ಳಿ. ಹಾಕೊಂಡಾಗ ನಿಮಗೆ ಪಕ್ಕ ಇಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಸಿಗುತ್ತೆ. ಅದಾದಮೇಲೆ ಹಿಂಗೆ ಸ್ಟ್ರೈಟಿಂಗ್ ಒಂದು ಇಟ್ಕೊಂಡು ಮತ್ತೆ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಬಿಟ್ಟು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚನ್ನು ಬಿಟ್ಟಿದ್ದೀನಿ. ಇದು ಮಧ್ಯ ಪಾಯಿಂಟ್ ಏನಿದೆ ಅಲ್ಲಿ 1 ಇಂಚ್ 1.5 ಇಂಚ್ ಕವರ್ ಆಗುತ್ತೆ. ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಅವರು ಪಾಯಿಂಟ್ ಎಷ್ಟಿದೆ ಅದು ನೋಡಿ ನೀವು ಸಹ ಇಟ್ಕೊಬೋದು. ಇಲ್ಲ ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ರು ಸಹ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿ ಸಹ
ಇಡ್ಬೋದು. ನೋಡಿ ಈ ರೀತಿ ಅಳತೆ ಬ್ಲೌಸ್ ಏನಿದೆ ಅದನ್ನೇ ಹಿಂಗೆ ಇಟ್ಟು ನೋಡಿದಾಗ ನಮಗೆ ಹಾಫ್ ಇಂಚ್ ಬಿಟ್ಟಾಗ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಏನು ಬರ್ತಿದೆ ಇಲ್ಲಿ ನೋಡಿ ಅವ್ರು ವೈಟ್ ಇದರಲ್ಲಿ ಸ್ಟಿಚಿಂಗ್ ಹಾಕಿರೋದ್ರಿಂದ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ ಇಲ್ಲೇ ಬಂದಿದೆ ಅವರು ವೈಟ್ ಸ್ಟಿಚಿಂಗ್. ನೋಡಿ ಡಾಟನ್ನು ನಾವು ಕರೆಕ್ಟಾಗಿ ಹಿಡಿದಿದ್ದೀವಿ ಅಂತ ಅರ್ಥ. ಇವ್ರು ಡಾಟ್ ಪಾಯಿಂಟ್ ಬಂದು ಇಲ್ಲಿಗೆ ಬಂದಿದೆ ನೋಡಿ, ಸ್ಟಿಚಿಂಗ್ ಇಲ್ಲಿದೆ, ಇದರಿಂದ ಕೂಳೆಗೆ ಇಲ್ಲಿಗೆ ಕವರ್ ಆಗಿದೆ ಅಂತ. ಇದಿಷ್ಟೇ ಫ್ರೆಂಡ್ಸ್. ಫ್ರಂಟ್ ಕಟಿಂಗ್ ನಾವು ಬ್ಯಾಕ್ ಕಟ್ ಮಾಡಿದ ಬೋಟ್ ನೆಕ್ ಬ್ಲೌಸಲ್ಲಿ ಫ್ರಂಟ್ ಹೇಗೆ ಕಟ್ ಮಾಡೋದು ಅನ್ನೋದು ಇದೆ. ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನೀವು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇದು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ಈ ವಿಡಿಯೋನು ಸಹ ನಾನು ಅಪ್ಲೋಡಿಂಗ್ ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ನೋಟಿಫಿಕೇಷನಲ್ಲಿ ನಿಮಗೆ ಫುಲ್ ವಿಡಿಯೋ ಬರುತ್ತೆ. ನನ್ನ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಕಟಿಂಗ್ ಅನ್ನೋದನ್ನ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಕಟಿಂಗ್ ಆಯ್ತಲ್ವಾ? ಫ್ರಂಟ್ ಕಟಿಂಗ್ ಆದಮೇಲೆ ನೋಡಿ ಇಲ್ಲಿಂದ ನ್ಯಾಚ್ ಹೊಡ್ಕೊಂಡಿದ್ದೀನಿ, ಇಲ್ಲಿಗೂ ನ್ಯಾಚ್ ಹೊಡ್ಕೊಂಡಿದ್ದೀನಿ. ಏನಕ್ಕಿದೆ ಅಂದರೆ ನಮ್ಗೆ ಇಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನ್ಯಾಚ್ ಅನ್ನೋದನ್ನ ಹೊಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನಾವು ಡಾಟ್ ಪಾಯಿಂಟ್ಸ್ ಹಿಡಿಯೋದಕ್ಕೆ ನ್ಯಾಚನ್ನು ಹೊಡಿದ್ದೀನಿ. ಮತ್ತು ಇಲ್ಲೆಲ್ಲ ನ್ಯಾಚ್ ಹೊಡ್ಕೊಂಡ್ರೆ ನೀವು ಆ ಕಡೆ ಮಾರ್ಕ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಈಗ ಪಟ್ಟಿಯನ್ನು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅವ್ರು ನಾರ್ಮಲ್ ಬ್ಲೌಸ್ ಏನಿದೆ ನಾವು ಅಲ್ಲಿ ಅಷ್ಟೇ ಅಲ್ವಾ ಅಳತೆ ತೊಗೊಂಡಿದ್ದು. ಹಂಗಾಗಿ ನಾರ್ಮಲ್ ಬ್ಲೌಸಲ್ಲಿ ಎಷ್ಟು ಪಟ್ಟಿ ಬರುತ್ತೆ ಅಂತ ನೀವು ನೋಡಿ. 3.5 ಇದೆ ಅವ್ರ ನಾರ್ಮಲ್ ಬ್ಲೌಸಲ್ಲಿ. 3.5 ಇದೆ ಅಂದರೆ ನಾವು 4.5 ಇಂಚಷ್ಟು 1 ಇಂಚಷ್ಟು ಆ್ಯಡ್ ಆಗಬೇಕಾಗುತ್ತೆ. ನೀವು ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ನೀವೇನು 1 ಇಂಚನ್ನು ತೊಗೊಂಡಿದ್ದೀರಾ ಅದನ್ನು ಕೆಳಗಡೆ ಪಟ್ಟಿ ನಾವು ಫೋಲ್ಡಿಂಗ್ ಮಾಡಬೇಕಾದ್ರೂ 1/2 ಇಂಚೇ ಹಿಡಿಬೇಕಾಗುತ್ತೆ. ಮೇಲ್ಗಡೆ ನಾವು ಫ್ರಂಟ್ ಪಾರ್ಟ್ಗೆ ಅಟ್ಯಾಚ್ ಮಾಡಬೇಕಾದ್ರೂ ಸಹ ನಾವು 1/2 ಇಂಚನ್ನೇ ಅಟ್ಯಾಚ್ ಮಾಡಬೇಕಾಗುತ್ತೆ. ನೀವು 1/2 ಇಂಚ್ ತೊಗೊಂಡು ನೀವು 1/4 ಇಂಚ್ ಅಟ್ಯಾಚ್ ಮಾಡಿದ್ರೆ ಅದು ಲೆಂತ್ ಉದ್ದ ಬರುತ್ತೆ. ನೆನಪಲ್ಲಿರಲಿ. ನೀವು ಅಷ್ಟು 1/4 ಇಂಚ್ ನಾವು ಅಟ್ಯಾಚ್ ಮಾಡಿದ ಮ್ಯಾಮ್ ನಮ್ಗೆ 1/2 ಇಂಚ್ ಅಷ್ಟು ಇದಾಗೋದಿಲ್ಲ ಅನ್ನೋದಾದರೆ ನೀವು 1.25 ಇಂಚ್ ಏನೈತೆ ಎಕ್ಸ್ಟ್ರಾ 1/4 ಇಂಚನ್ನು ತಗೊಳ್ಳಿ. ನಾವು 1/2 ಇಂಚ್ ಎಕ್ಸ್ಟ್ರಾ ತೊಗೊಳೋದನ್ನ ನಾನೇನು ಮಾಡ್ತೀನಿ 1 ಇಂಚ್ ಅನ್ನೋದನ್ನ ಎಕ್ಸ್ಟ್ರಾ ಅನ್ನೋದನ್ನ ತೊಗೋತಿದ್ದೀನಿ. ಆಯ್ತಲ್ವ? ಇದಾದಮೇಲೆ ಇಲ್ಲಿ ಲೆಂತ್ ಎಷ್ಟಿದೆ ಅಂತ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಆ ರೀತಿ ಆಗಲಿಲ್ಲ ಅಂದರೆ ಇಲ್ಲಿ ನೋಡಿ ವೇಸ್ಟಲ್ಲಿ ಎಷ್ಟಿದೆ ಅನ್ನೋದು ಮೆಜರ್ ಮಾಡ್ಕೊಳ್ಳಿ. 30 ಇದೆ, 30ನೇ 4ನೇ 1 ಭಾಗ ಎಷ್ಟು ಬರುತ್ತೆ ಈ ರೀತಿ ಟೇಪ್ ಹಿಡ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. 7.5 ಬರ್ತಿದೆ. 7.5ಗೆ ನಾವು ಎಷ್ಟು ಎಕ್ಸ್ಟ್ರಾ ಕೂಳೆನ ಕೊಟ್ಕೊಂಡಿದ್ವಿ ಅಷ್ಟನ್ನು ತಗೊಳ್ಳಿ. 7.5ಗೆ 2.5 ಇಂಚ್ ಆ್ಯಡ್ ಮಾಡಿದ್ರೆ 10 ಇಂಚಷ್ಟು ಬರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಅದೇ ಮೆಜರ್ಮೆಂಟಲ್ಲಿ ನೀವು ತಗೋಬೇಕಾಗುತ್ತೆ. ಸ್ಟ್ರೈಟ್ ಹಾಕೊಳ್ಳಿ. ಇಲ್ಲಿ ಬ್ಯಾಕಲ್ಲೂ ಅಷ್ಟೇ. ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಅಂತ ನೋಡಿ. ಈ ಪಟ್ಟಿ ಜಾಯಿಂಟ್ ಅನ್ನೋದನ್ನ ಮಾಡಿದ್ರಲ್ಲ ಅಲ್ಲೂ ನೋಡಬೇಕು. 2.5 ತಗೊಂಡಿದ್ದಾರೆ. 2.5ಗೆ 1 ಇಂಚ್ ಆಡಿದ್ರೆ 3.5. ನೋಡಿ ನಮ್ಗೆ ರೆಡಿ ಇಲ್ಲಿ ಬರುತ್ತೆ. ಇದು 1/2 ಇಂಚು ನಾವು ಎಕ್ಸ್ಟ್ರಾ ಕೂಳೆಗೆ ಅಂತಲೇ ತೊಗೊಂಡಿರೋದು. ಇಲ್ಲಿಂದ ಸ್ಟ್ರೈಟ್ ಒಂದು ಗೆರೆ ಹಾಕೊಳ್ಳೋಣ ಕೆಳಗಡೆ. ಇದಾದಮೇಲೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಕ್ರಾಸಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಇದಾಯ್ತಲ್ವ? ಹಿಂಗೆ ಸ್ಟ್ರೈಟ್ ಹಾಕೊಂಡು ಮಧ್ಯದಲ್ಲಿ ನಾವು ಎಷ್ಟು ಕ್ರಾಸ್ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅನ್ನೋರು ನೋಡಿ ಇದರ ಪಟ್ಟಿ ಏನಿದೆ ಈ ಪಟ್ಟಿ ಮಧ್ಯ ಭಾಗದಲ್ಲೂ ಎಷ್ಟಿದೆ ಅಂತ ನೀವು ಚೆಕಿಂಗ್ ಅನ್ನೋದನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 2.25 ಇಂಚ್ ಅನ್ನೋದು ಬರ್ತಿದೆ. 2.25ಗೆ 1 ಆ್ಯಡ್ ಆದರೆ 3.25 ಇಂಚು. ಅಂದರೆ ಅವ್ರು ತುಂಬಾ ಇದು ಮಾಡಿದ್ದಾರೆ. ಈಗ ಕ್ರಾಸಿಂಗ್ ಅನ್ನೋದನ್ನ ಕೊಟ್ಕೋಬೇಕು. ನೋಡಿ ಇಷ್ಟೇ ಕ್ರಾಸಿಂಗ್. ಅವ್ರ ಪಟ್ಟಿ ಇಷ್ಟು ದೊಡ್ಡದಾಗಿದೆ, ಹಂಗಾಗಿ ನಾನು ದೊಡ್ಡದಾಗಿ ಕೊಡ್ತಿದ್ದೀನಿ. ಅವ್ರ ರೆಡಿ ಬ್ಲೌಸ್ ಏನಿದೆ ಆ ಬ್ಲೌಸ್ ಅಳತೆ ಪ್ರಕಾರನೇ ನಾವು ಕಟಿಂಗ್ ಹೋಗಿರೋದ್ರಿಂದ ನಾವು ಅಷ್ಟನ್ನೇ ಕೊಟ್ಟು ನಾವು ಕಟಿಂಗ್ ಅನ್ನೋದನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದೇ ಅಳತೆ ಮಾಡೋದಾಗುತ್ತೆ. ಬಂದರೆ ಬ್ಯಾಕು ಫ್ರಂಟ್ 2 ಕಟಿಂಗು ಆಯಿತು. ಈಗ ತೋಳು ಕಟಿಂಗ್ ಅನ್ನೋದನ್ನ ತೋರಿಸ್ತೀನಿ ಫ್ರೆಂಡ್ಸ್.
ಶೋಲ್ಡರ್ ಎಷ್ಟಿದೆ ನೋಡಿ, 8 ಇಂಚ್ ಇದೆ. ಅಲ್ಲಿಗೆ 1/2 ಇಂಚ್ ನಾವು ಆ್ಯಡ್ ಮಾಡಬೇಕು. 8.5 ಇಂಚು ನಮಗೆ ಬೇಕಾಗಿರೋದು ನೋಡಿ ಫ್ರೆಂಡ್ಸ್. 6.5 ಇದೆ. 6.5ಗೆ ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇದಕ್ಕೆ 1.5 ಇಂಚ್ ಆ್ಯಡ್ ಆದರೆ 8 ಇಂಚು. ಓಕೆನಾ? ಅವರು ಮೀಡಿಯಮ್ ತೊಗೊಳ್ಬೇಕು ಅಂದಿದ್ದಾರೆ. ಅತಿ ಉದ್ದನೂ ಬೇಡ, ಅತಿ ತುಂಡನೂ ಬೇಡ ಅಂತ ಹೇಳಿದ್ದಾರೆ ಬೋಟ್ ನೆಕ್ಗೆ. ನಾನು ಮಿನಿಮಮ್ ಅಂದರೆ 5.5 ಇಡ್ತಾಯಿದ್ದೀನಿ. ಅಲ್ಲಿಗೆ 6.5 ಇಂಚು ಉದ್ದ. ನೀವು ಮೊದಲು ಇಲ್ಲಿ ಸ್ಟ್ರೈಟ್ ಗೆರೆ ಅನ್ನೋದನ್ನ ಹಾಕೋಬೇಕು. ಇದಾದಮೇಲೆ ನೋಡಿ, ಅವರು 5.5 ರೆಡಿ ಇದೆ ಅಂದರೆ ನಾವು 6.5 ಇಂಚ್ಗೆ 1 ಇಂಚ್ ಆ್ಯಡ್ ಆಗಿ ಸೇರಿಸ್ಕೊಬೇಕು. ಈ ಥರ ಒಂದು ಸ್ಕೇಲಲ್ಲಿ ಮಾರ್ಕ್ ಅನ್ನೋದನ್ನ ಹಾಕೊಳ್ಳಿ. ಆದಮೇಲೆ 3.5 ಇಂಚು ಡೌನಿಂಗ್ ಅನ್ನೋದನ್ನ ಇಳಿಸಿ. 3.5 ಇಂಚು ಡೌನಿಂಗ್ ಅನ್ನೋದನ್ನ ಇಳಿಸ್ತಿದ್ದೀನಿ. ನಾವು 8 ಇಂಚ್ಗೆ ಏನು ಮಾರ್ಕ್ ಮಾಡಿದ್ವಿ, ಇದರಿಂದ 1.5 ಇಂಚ್ ಆ್ಯಡ್ ಆಗಿರೋದ್ರಿಂದ ನೋಡ್ಕೊಳ್ಳಿ. ಈ ಥರ ಶೇಪಿಂಗ್ ಅನ್ನೋದನ್ನ ಕೊಟ್ಕೊಳ್ಳಿ. ನಿಮ್ಗೆ ನೀಟಾಗಿ ಬಂತು ಅಂದರೆ ಆಮೇಲೆ ಕೊಡಿ. ಮೊದಲು ಡಾಟನ್ನು ಇಟ್ಕೊಳ್ಳಿ. ನೋಡಿ, ಇಲ್ಲಿಂದ ಇಟ್ಕೊಂಡು ನೋಡಿ ಎಷ್ಟು ಬರುತ್ತೆ ಅಂತ. ನೋಡಿ 8.5 ಬರ್ತಿದೆ. 8.5 ಕರೆಕ್ಟಾಗಿದೆ ಅಂತ ಅರ್ಥ ನಮಗೆ. ಇನ್ನೂ ಒಂದು ಸಲ ನೋಡಿ, ಬೇಕಾದ್ರೆ ನಿಮ್ಮ ಎದುರಿಗೆ ಚೆಕ್ ಮಾಡ್ತಿದ್ದೀನಿ. ನೋಡಿ ಬರ್ತಿದೆ. ಇನ್ನೂ ಒಂದು ರೀತಿ ಚೆಕಿಂಗ್ ಹೇಳ್ಕೊಡ್ತಿದ್ದೀನಿ ನೋಡಿ, ಚೆಕ್ ಮಾಡೋದು ಹೇಗೆ ಅಂತ. ಇಲ್ಲ 1/2 ಇಂಚ್ ಬಿಟ್ಟು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೋಡಿ ಏನಿದೆ ಮಾರ್ಕಿಂಗ್ ಇಲ್ಲಿಗೆ ಹೋಗ್ಬೇಕು. ಇಲ್ಲಿ ನಾವು ಇದು ಅವ್ರು ರೆಡಿ ಆಗುತ್ತೆ. ನಾವು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ, ಹಂಗಾಗಿ ಇಲ್ಲಿಗೆ 1/2 ಇಂಚು, ಇಲ್ಲಿಂದ 2.5 ಇಂಚು ಮಾರ್ಕ್ ಅನ್ನೋದನ್ನ ಮಾಡ್ಕೊಳ್ಳಿ. ಇಲ್ಲಿಗೂ 2.5 ಇಂಚು ಮಾರ್ಕ್ ಮಾಡಿ ಕಟಿಂಗ್ ಅನ್ನೋದನ್ನ ಕೊಡಿ. ತೋಳು ಕಟಿಂಗ್ ಇಷ್ಟೇ ಫ್ರೆಂಡ್ಸ್, ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಅಳತೆ ಅನ್ನೋದನ್ನ ಪಕ್ಕ ಅಳತೆ ಅನ್ನೋದನ್ನ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಡೌನಿಂಗ್ ಅನ್ನೋದನ್ನ ನೀವು ಕಡಿಮೆ ಇಳಿಸ್ತು ಅಂದರೆ ಅಲ್ಲಿ ತೋಳ ಹತ್ರ ರಿಂಕಲ್ಸ್ ಅನ್ನೋದು ಬರುತ್ತೆ. ಹಂಗಾಗಿ ಡೌನಿಂಗ್ 3.5 ಕೊಟ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರೋದು. ಅನ್ನೋದು ಕಟಿಂಗ್ ಅನ್ನೋದನ್ನ ಮಾಡೋಣ. ನೋಡಿ, ಇಲ್ಲಿಂದ ಏನಿದೆ, ನಾವು ಏನು ಎಕ್ಸ್ಟ್ರಾ ಡಾಟ್ಸ್ ಇದೆ ಅಲ್ಲಿಂದ ತಗೋಬೇಕು. ಯಾಕೆಂದರೆ ನಾವು ಅಲ್ಲಿಂದನೇ ಅಲ್ವಾ ಎಕ್ಸ್ಟ್ರಾ ತೊಗೊಂಡಿರೋದು. ಹಂಗಾಗಿ ಈ ಬೋಟ್ ನೆಕ್ ಬ್ಲೌಸ್ಗೆ ನೀವು 1/2 ಇಂಚ್ ಅನ್ನೋದು ತೆಗಿಯೋ ಆಗಿಲ್ಲ. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಅನ್ನೋದನ್ನ ತೆಗಿಬೇಕಾಗುತ್ತೆ. ಯಾಕೆಂದರೆ ನಾರ್ಮಲ್ ಬ್ಲೌಸ್ಗೂ ಈ ಬ್ಲೌಸ್ಗೂ ವ್ಯತ್ಯಾಸ ಇರೋದ್ರಿಂದ ಒಂದು 1/4 ಇಂಚಷ್ಟು ನಾವು ಎಕ್ಸ್ಟ್ರಾ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟೇ ಕಟಿಂಗ್ಸು. ಎಕ್ಸ್ಟ್ರಾ ನಾವು ಕಟ್ ಮಾಡಿದ್ದೀವಿ ಅನ್ನೋದಕ್ಕೆ ಈ ಥರ ಮಾರ್ಕನ್ನು ನಾಚ್ ಅನ್ನೋದನ್ನ ಹೊಡ್ಕೊಳ್ಳಿ ಫ್ರಂಟ್ ಕಟಿಂಗ್ಗೆ. ಇಷ್ಟೇ. ನನ್ನ ಕಟಿಂಗ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡಿ ನಿಮಗೆ ಸ್ಟಿಚಿಂಗ್ ಅನ್ನೋದನ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.